ನಮಸ್ತೆ ಎಲ್ರಿಗೂ, ನಾನು ಗಂಗಾ. ನನ್ನ ಚಾನೆಲ್ ನಮಸ್ತೆ ಗೆಳತಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಎದೆ ಹಾಲು ಚೆನ್ನಾಗಿ ಬರಕ ಯಾವ್ಯಾವ ರೀತಿಯ ಆಹಾರಗಳನ್ನ ನಾವು ಸೇವನೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ನಾನು ಅವಳಿ ಮಕ್ಕಳ ತಾಯಿ ಆಗಿರೋದ್ರಿಂದ ಇಬ್ರು ಮಕ್ಕಳಿಗೆ ಹಾಲು ಸಾಕಾಗಕ್ಕ ನಾನು ಯಾವ ತರ ಆಹಾರನ ಸೇವನೆ ಮಾಡ್ತಿದ್ದೆ ಅನ್ನೋದನ್ನು ಈ ವಿಡಿಯೋದಾಗ ಹೇಳ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ. ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮಗುಗ ಎಷ್ಟು ಚಲೋ ಎದೆ ಹಾಲು ಕುಡಿಸ್ತೀವಿ ಅಷ್ಟು ಮಗುದು ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರ್ತದ. ಸೊ ಎದೆ ಹಾಲದು ಬಹಳನೇ ಮಹತ್ವದ ಮಗು ಬೆಳವಣಿಗೆಯಲ್ಲಿ. ಎದೆ ಹಾಲು ಚೆನ್ನಾಗಿ ಮಗುಗ ಸಾಕಾಗಂಗ ಬರ್ಬೇಕು ಅಂತಂದ್ರೆ ನಾವು ತಗೊಳ್ಳುವಂತ ಡಯಟ್ ಬಹಳನೇ ಪರಿಣಾಮ ಬೀರ್ತದ. ಸೊ ನಮ್ಮ ಡಯಟ್ ಅಲ್ಲಿ ಯಾವ ರೀತಿಯ ಆಹಾರದ ಸೇವನೆಯಿಂದ ಎದೆ ಹಾಲು ಹೆಚ್ಚಿಗೆ ಮಾಡುತ್ತೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಶುಂಠಿ ಅಂದ್ರೆ ಈ ಜಿಂಜರ್ ಪ್ರತಿದಿನ ನೀವು ಬೆಳಿಗ್ಗೆ ಬಿಸಿ ನೀರಲ್ಲಿ ಒಂಚೂರು ಜಿಂಜರ್ ಗ್ರೇಟ್ ಮಾಡಿಬಿಟ್ಟು ಹಾಕೊಂಡು ತಗೋಬಹುದು, ಅಥವಾ ಹರ್ಬಲ್ ಜಿಂಜರ್ ಟೀ ಮಾಡ್ಕೋಬಹುದು, ಅಥವಾ ಇದು ಶುಂಠಿ ಏನದಲ್ಲ ನೀವು ತಗೊಳ್ಳುವಂತ ಆಹಾರದಾಗ ಸ್ವಲ್ಪ ಗ್ರೇಟ್ ಮಾಡಿಬಿಟ್ಟು ಹಾಕೊಂಡು ಸೇವನೆ ಮಾಡಬಹುದು. ಇದರಿಂದ ನಿಮ್ಮ ಎದೆ ಹಾಲು ಚೆನ್ನಾಗಿ ಬರಕ ಬಹಳನೇ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಏನಂದ್ರೆ ನುಗ್ಗೆಕಾಯಿನ ಸೊಪ್ಪು, ಮೊರಿಂಗಾ ಲೀವ್ಸ್. ಈ ನುಗ್ಗೆ ಸೊಪ್ಪಿಂದ ಪಲ್ಯ ಅಥವಾ ಜಸ್ಟ್ ಫ್ರೈ ಮಾಡಿಬಿಟ್ಟು ತಗೋಬಹುದು, ಅಥವಾ ಇದು ನುಗ್ಗೆ ಸೊಪ್ಪಿನ ಪೌಡರ್ ಸಿಗ್ತದೆ, ಮೊರಿಂಗಾ ಲೀವ್ಸ್ ಪೌಡರ್, ಅದನ್ನು ನೀರಲ್ಲಿ ಬೆರೆಸ್ಕೊಂಡು ತಗೋಬಹುದು. ಈ ನುಗ್ಗೆ ಸೊಪ್ಪು ಒಂದು ನ್ಯಾಚುರಲ್ ಗ್ಯಾಲಕ್ಟಗೋಗ್ ಅಂದ್ರ ಇದು ಎದೆ ಹಾಲು ಹೆಚ್ಚಿಗೆ ಮಾಡಕ ಸಹಾಯಕಾರಿ ಆಗ್ತದ. ಹಂಗಾಗಿ ಇದನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದ. ಈ ಹಿತವಾಗಿ ಮಿತವಾಗಿ ಸೇವನೆ ಮಾಡಿದ್ದು ಒಳ್ಳೇದು. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಇದು ಆಗ್ ಬರಂಗಿಲ್ಲ ಅಂತ ಅನ್ನಂಗಿತ್ತಂದ್ರ ಅವಾಗಿಂದ ಅವಾಗೆ ಸ್ಟಾಪ್ ಮಾಡ್ರಿ. ನೆಕ್ಸ್ಟ್ ಬಿಳಿ ಎಳ್ಳು, ಆಳ್ವಿ ಮತ್ತು ಗಸಗಸೆ. ಬಿಳಿ ಎಳ್ಳಲ್ಲಿ ಜಿಂಕ್ ಚೆನ್ನಾಗಿರ್ತದ, ಕ್ಯಾಲ್ಸಿಯಂ ಚೆನ್ನಾಗಿರ್ತದ. ಹಾಗಾಗಿ ಬಾಣಂತಿಗೆ ಅವಾಗ ಅದರ ಅವಶ್ಯಕತೆ ಇರ್ತದ. ಹಾಗಾಗಿ ಅವಳ ದೇಹಕ್ಕೂ ಒಳ್ಳೇದು ಮತ್ತು ಎದೆ ಹಾಲು ಉತ್ಪನ್ನ ಮಾಡೋಕ್ಕೂ ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ಆಳ್ವಿ ಬಾಣಂತಿಯರಿಗೆ ಕೊಡ್ತಾರ. ಈ ಆಳ್ವಿನ ರಾತ್ರಿಯಲ್ಲಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ಮಾಲ ಅದನ್ನ ಚೆನ್ನಾಗಿ ಕುದಿಸಿ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿದ್ರೆ ಅದನ್ನ ನೀವು ಸೇವನೆ ಮಾಡಿದ್ರೆ ಅದರಿಂದ ಎದೆ ಹಾಲು ಚೆನ್ನಾಗಿ ಬರ್ತದ. ಆಮೇಲೆ ಆಳ್ವಿಯಲ್ಲಿ ಕ್ಯಾಲ್ಸಿಯಂ ಚೆನ್ನಾಗಿರೋದ್ರಿಂದ ನಿಮ್ಮ ಬೋನ್ಸ್ ಕೂಡ ಗಟ್ಟಿಯಾಗಿ ಮಾಡಕ, ಈ ಡೆಲಿವರಿ ಪ್ರಾಸೆಸ್ ಇಂದ ಹೀಲ್ ಆಗಕ ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ಗಸಗಸೆನು ಎದೆ ಹಾಲು ಉತ್ಪನ್ನ ಮಾಡಕ ಹೆಲ್ಪ್ ಮಾಡ್ತದ. ಹಾಗಾಗಿ ಈ ಗಸಗಸೆ ಪಾಯಸ ಆಗಿರ್ಬೋದು, ಅಥವಾ ಇದನ್ನ ಬೇರೆ ಯಾವ್ದಾದ್ರು ನಿಮ್ಮ ಫುಡ್ ರೆಸಿಪಿಯಲ್ಲಿ ಹಾಕೊಂಡು ಸೇವನೆ ಮಾಡಬಹುದಾಗಿತ್ತಂದ್ರೆ ಆ ರೀತಿಯಾಗಿ ಗಸಗಸೆನೆ ಸೇವನೆ ಮಾಡಬಹುದು. ಇದರಿಂದ ಎದೆ ಹಾಲು ಚೆನ್ನಾಗಿ ಬರ್ತದ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂಡ್ ನನ್ನ ಫೇವ್ರೆಟ್ ಯಾವ್ದಂದ್ರೆ ಮೆಂತೆ ಕಾಳು. ಈ ಮೆಂತೆ ಕಾಳು ಮತ್ತ ಜೀರಾ ಹಾಗೆ ಅಜ್ವೈನ, ಈ ಮೂರನ್ನ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು, ಹೆಂಗ್ ಕುದಿಸ್ಬೇಕಂದ್ರೆ ಅಕಸ್ಮಾತ್ ನೀವು 1 ಗ್ಲಾಸ್ ನೀರು ತಗೊಂಡಿದ್ರಂದ್ರೆ ಈ ಮೂರು ಒಂದೊಂದು ಸ್ಪೂನ್ ಹಾಕಿ ಆ 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಆ ನೀರನ್ನ ನೀವು ಖಾಲಿ ಹೊಟ್ಟೆಯಲ್ಲಿ ಮುಂಜಾನೆನೂ ಸೇವನೆ ಮಾಡಬಹುದು, ಬದಲಾಗಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತಗೊಂತಿದ್ರು ನಡೀತದ. ನಾನು ಹಂಗೆ ಮಾಡ್ತಿದ್ದೆ. ಈ ಮೂರು ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಬೆಳಿಗ್ಗೆನೆ 1 ಲೀಟರ್ ನೀರ್ ರೆಡಿ ಮಾಡಿ ಇಟ್ಕೊಂತಿದ್ದೆ. ಅದನ್ನೇ ನಾನು ಇಡೀ ದಿನ ಸಿಪ್ ಬೈ ಸಿಪ್ ತಗೊಂತಾ ಇರ್ತಿದ್ದೆ. ಬಿಲೀವ್ ಮೀ, ಇದು ಬಹಳನೇ ಎಫೆಕ್ಟ್ ಆಗ್ಯದ. ಇದು ಎದೆ ಹಾಲು ಹೆಚ್ಚಿಗೆ ಮಾಡಕ ಬಹಳನೇ ಡೈರೆಕ್ಟ್ ಎಫೆಕ್ಟ್ ಆಗ್ತದ. ಇದನ್ನ ನೀವು ಕಂಡ್ಕೋಬಹುದು. ಇದನ್ನ ಸೇವನೆ ಮಾಡಕ್ ಸ್ಟಾರ್ಟ್ ಆದ ನಂತರನೇ ಜಸ್ಟ್ 1-2-3 hours ಅಲ್ಲೇ ನಿಮಗ ಅದು ಫೀಲ್ ಆಗ್ತದ, ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗ್ತದ ಅದರಿಂದ. ಸೊ ಈ ರೀತಿ ನೀವು ಮಾಡ್ಕೋಬಹುದು. 1 ಲೀಟರ್ ನೀರು ಇಡೀ ದಿನ ಏನು ಆಗಂಗಿಲ್ಲ, ಒಂದು ಅರ್ಧ ದಿನ ಆದ್ರೂ ಅದು ಸಿಪ್ ಮಾಡ್ಕೊಂತ ಇದ್ರೆ ಅದು ನಿಮಗ ಎದೆ ಹಾಲು ಹೆಚ್ಚಿಗೆ ಮಾಡಕ ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ಈ ಜೀರಾ ಅಜ್ವೈನ್ ಎಲ್ಲ ಯಾವುದೇ ರೀತಿ ಡೈಜೆಸ್ಟಿವ್ ಇಶ್ಯೂಸ್ ಆಗದೆ ಇರೋ ಹಾಗೆ ನೋಡ್ಕೊತದ. ಬಾಣಂತಿ ಇದ್ದಾಗ ಒಬ್ವಿಯಸ್ಲಿ ಡೈಜೆಷನ್ ಇಶ್ಯೂಸ್ ಆಗ್ತದ, ಕನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತದ. ಸೊ ಇದು ಎಲ್ಲದಕ್ಕೂ ಇದು ರೆಮಿಡಿ ಥರನೂ ಆಕ್ಟ್ ಮಾಡ್ತದ. ಹಾಗೆ 2 ಕೆಲಸ ಮಾಡ್ತದ, ಅದಕ್ಕೂ ರೆಮಿಡಿ ಹಾಗೆ ನಿಮ್ಮ ಎದೆ ಹಾಲು ಕೂಡ ಹೆಚ್ಚಿಗೆ ಮಾಡ್ತದ. ಸೊ ಯಾರಿಗೆ ಎದೆ ಹಾಲು ಕಮ್ಮಿ ಬರತ್ತ ಅಂತ ಅನ್ಸತ್ತಿತ್ತು ಅಂದ್ರೂ ಇದು ನೀವು ಟ್ರೈ ಮಾಡಿ ನೋಡ್ರಿ, ಪಕ್ಕ 100% ವರ್ಕ್ ಆಗ್ತದ. ನೆಕ್ಸ್ಟ್ ತುಪ್ಪದ ಸೇವನೆ ನಿಮ್ಮ ಆಹಾರದಲ್ಲಿ ಚೆನ್ನಾಗಿ ಇರಲಿ ಬಾಣಂತನ ಟೈಮ್ನಾಗ. ಬಿಕಾಸ್ ಈ ತುಪ್ಪದಲ್ಲಿ ಲ್ಯಾಕ್ಸೇಟಿವ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮಗೆ ಬೇಗ ಹೀಲ್ ಮಾಡೋಕ್ಕೂ ಹೆಲ್ಪ್ ಮಾಡ್ತದ. ಡೈಜೆಷನ್ ಇಶ್ಯೂಸ್ ಏನೂ ಆಗದೆ ಇರೋ ಹಾಗೂ ಹೆಲ್ಪ್ ಮಾಡ್ತದ. ಅದರ ಜೊತೆಗೆ ಮಗುದು ಬ್ರೆಸ್ಟ್ ಮಿಲ್ಕ್ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡ್ತದ. ಬರೀ ಬ್ರೆಸ್ಟ್ ಮಿಲ್ಕ್ ಹೆಚ್ಚಿಗೆ ಮಾಡೋದು ಅಷ್ಟೇ ಅಲ್ಲ, ಅದ್ರ ಕ್ವಾಲಿಟಿ ಕೂಡ ಚಲೋ ಮಾಡ್ತದ.
ಹಾಗಾಗಿ ತಪ್ಪದೆ ಈ ತುಪ್ಪನ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊರಿ. ನೆಕ್ಸ್ಟ್ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿನೂ ಬ್ರೆಸ್ಟ್ ಮಿಲ್ಕ್ ಹೆಚ್ಚಿಗೆ ಮಾಡಕ್ಕೆ ಬಹಳನೇ ಸಹಾಯಕಾರಿ ಅದ. ಹಾಗಾಗಿ ಬಾಣಂತಿಯರಿಗೆ ನಮ್ಮ ಕಡೆ ಎಲ್ಲ ಈ ಬೆಳ್ಳುಳ್ಳಿನ ಜಾಸ್ತಿ ಅವರು ತಗೊಳ್ಳುವಂತ ತಿಂಡಿಯಲ್ಲಾಗಿರ್ಬೋದು, ಪಲ್ಯದಲ್ಲಾಗಿರ್ಬೋದು ಇನ್ಕ್ಲೂಡ್ ಮಾಡೇ ಮಾಡ್ತಾರೆ. ಬಿಕಾಸ್ ಇದು ಬ್ರೆಸ್ಟ್ ಮಿಲ್ಕ್ ಹೆಚ್ಚಿಗೆ ಮಾಡಕ್ಕೆ ಬಹಳನೇ ಸಹಾಯ ಮಾಡ್ತದೆ. ನೆಕ್ಸ್ಟ್ ಹಸಿರು ಸೊಪ್ಪಿನ ತರಕಾರಿಗಳು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆದಷ್ಟು ನಿಮ್ಮ ಡಯಟ್ ಅಲ್ಲಿ ಇರಬೇಕಾಗ್ತದ. ಈಗ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಸಬ್ಬಸಿಗೆ ಪಲ್ಯ. ಆ ಸಬ್ಸಿ ಪಲ್ಯದಾಗ ಅದು ನ್ಯಾಚುರಲಿ ಬ್ರೆಸ್ಟ್ ಮಿಲ್ಕ್ ಹೆಚ್ಚಿಗೆ ಮಾಡುವಂತ ಒಂದು ಪ್ರಾಪರ್ಟಿ ಇರ್ತದ. ಹಾಗಾಗಿ ಅದರ ಸೇವನೆ ನಿಮ್ಮ ಡಯಟ್ ಅಲ್ಲಿ ಇರಲೇಬೇಕಾಗ್ತದ. ಬಿಕಾಸ್ ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಒಂದು ವಾರದಲ್ಲಿ ಅಟ್ಲೀಸ್ಟ್ ಅಂದ್ರೆ ಎವ್ರಿ ಆಲ್ಟರ್ನೇಟಿವ್ ಡೇನು ನೀವು ಈ ಸಬ್ಬಸಿಗೆ ಪಲ್ಯ ಮಾಡಿಸ್ಕೊಂಡು ತಿನ್ಬಹುದು. ಅಥವಾ ಒಂದು ವಾರದಲ್ಲಿ ಒಂದು 2 ದಿನ ಆದ್ರೂ ಈ ಸಬ್ಬಸಿಗೆ ಪಲ್ಯ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ. ಇದರಿಂದ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಉತ್ಪನ್ನ ಮಾಡಕ ಬಹಳನೇ ಸಹಾಯಕಾರಿ ಆಗ್ತದ. ಇದ್ರ ಜೊತೆಗೆ ಹಾಲು ಪ್ರತಿನಿತ್ಯ ಬೆಳಿಗ್ಗೆ ಮತ್ತ ಈವ್ನಿಂಗ್ ಟೈಮ್ ಅಲ್ಲಿ ಹಾಲಿನ ಸೇವನೆ ಇರಲಿ. ಹಾಲು ಚೆನ್ನಾಗಿ ಕುಡಿಯೋದ್ರಿಂದ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಹೆಚ್ಚಿಗೆ ಮಾಡೋಕ ಹೆಲ್ಪ್ ಆಗ್ತದ. ಹಾಲು ನಿಮಗೆ ಪ್ಲೇನ್ ಮಿಲ್ಕ್ ಸೇರ್ಲಿಲ್ಲ ಅಂದ್ರೂ ಹಾಲಲ್ಲಿ ಡ್ರೈ ಡೇಟ್ಸ್ ಪೌಡರ್ ಆಗಿರ್ಬಹುದು ಅಥವಾ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊಂಡು ಇಟ್ಕೊಂಡು ಆ ಪೌಡರ್ ಮಿಕ್ಸ್ ಮಾಡ್ಕೊಂಡು ಆಗಿರ್ಬೋದು, ಅಥವಾ ಒಂದು ಶತಾವರಿ ಪೌಡರ್ ಸಿಗುತ್ತ. ಅಂದ್ರೆ ಇದು ಬ್ರೆಸ್ಟ್ ಮಿಲ್ಕ್ ಹೆಚ್ಚಿಗೆ ಮಾಡಕ್ಕೆ ಇರುವಂತ ಒಂದು ಪೌಡರ್. ಈ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೋಬಹುದು. ನಾನು ಇದೇ ರೀತಿ ಮಾಡ್ತಿದ್ದೆ. ಅದು ಯಾವ ಪೌಡರ್ನ ನಾನು ಯೂಸ್ ಮಾಡ್ತಿದ್ದೆ ಅಂದ್ರೆ ಲ್ಯಾಕ್ಟಾನಿಕ್ ಗ್ರಾನ್ಯೂಲ್ಸ್ ಅನ್ನೋ ಒಂದು ಪೌಡರ್ ಇತ್ತು. ಅದನ್ನ ನಾನು ಡಾಕ್ಟರಿಗೂ ಒಂದ್ಸಲ ಹೇಳ್ಬಿಟ್ಟೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಬಿಕಾಸ್ ಅದು ಆಯುರ್ವೇದಿಕ್ ಅಲ್ಲ, ಹಾಗಾಗಿ ಒಂದ್ಸಲಿ ನಮ್ಮ ದೇಹದ ಬಗ್ಗೆ ಅವ್ರಿಗೆ ಗೊತ್ತಾಗಿರ್ತದ. ಅದಕ್ಕೆ ಅವ್ರಿಗೆ ಒಂದ್ಸಲ ಕೇಳಬಿಟ್ಟು ಡಿಸ್ಕಸ್ ಮಾಡಿ ಅದಾದ ನಂತರ ಸ್ಟಾರ್ಟ್ ಮಾಡಿದ್ದೆ ಯೂಸ್ ಮಾಡಕ. ಅದರಿಂದನೂ ಬ್ರೆಸ್ಟ್ ಮಿಲ್ಕ್ ಹೆಚ್ಚಿಗೆ ಮಾಡಕ ಬಹಳನೇ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡ್ತದದು. ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂಥದ್ದು. ನಾನು ಯಾವ್ದು ಪರ್ಚೇಸ್ ಮಾಡಿದ್ದೆ ಅನ್ನೋದಕ್ಕೆ ಪಿಕ್ ಹಾಕಿರ್ತೀನಿ, ನಿಮಗೂ ಹೆಲ್ಪ್ ಆಗಬಹುದು. ಲ್ಯಾಕ್ಟಾನಿಕ್ ಗ್ರಾನ್ಯೂಲ್ಸ್ ಅಂತ ಇದೆ. ಡೈಲಿ 1 ಸ್ಪೂನ್ ಮಾರ್ನಿಂಗ್, 1 ಸ್ಪೂನ್ ಈವ್ನಿಂಗ್ ಪ್ರತಿನಿತ್ಯ ಹಾಲಲ್ಲಿ ಬೆರೆಸ್ಕೊಂಡು ತಗೊಳ್ಳೋದ್ರಿಂದ ಎದೆ ಹಾಲು ಚೆನ್ನಾಗಿ ಬರ್ತದ. ಇದ್ರ ಜೊತೆಗೆ ಹಣ್ಣುಗಳ ಸೇವನೆಯನ್ನು ಬಹಳನೇ ಅವಶ್ಯಕ. ಲೈಕ್ ಪಪಾಯ ಆಗಿರಬಹುದು, ಆಮೇಲೆ ಸೀಸನಲ್ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೋರಿ ಆದಷ್ಟು. ಆ ಟೈಮಲ್ಲಿ ಯಾವ ಸೀಸನ್ ನಡೀತಿರ್ತದ ಆ ಸೀಸನ್ ಇಂದ ಫ್ರೂಟ್ ನ ನೀವು ತಗೊಳಕ ಟ್ರೈ ಮಾಡ್ರಿ. ಅದರಿಂದ ನಿಮ್ಮ ನ್ಯೂಟ್ರಿಷನ್ ಚೆನ್ನಾಗ್ ಆಗ್ತದ, ದೇಹನು ಹೈಡ್ರೇಟೆಡ್ ಆಗಿರ್ತದ. ದೇಹ ಎಷ್ಟು ಹೈಡ್ರೇಟೆಡ್ ಆಗಿರ್ತದ ಅಷ್ಟು ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಚಂದ ಆಗ್ತದ. ಹಾಗಾಗಿ ಬಾಳೆಹಣ್ಣು ಆಗಿರ್ಬೋದು, ಅದರಲ್ಲಿ ಪೊಟ್ಯಾಷಿಯಂ ಜಿಂಕ್ ಎಲ್ಲ ಇರ್ತದ. ಸೊ ಅದು, ಆಮೇಲೆ ವಾಟರ್ ಮಿಲನ್ ಸೀಸನ್ ಇದ್ದಾಗ ವಾಟರ್ ಮಿಲನ್, ಮ್ಯಾಂಗೋಸ್, ಆಮೇಲೆ ಅವಕಾಡೋನು ಬಹಳ ಒಳ್ಳೆ ಫ್ರೂಟ್. ಇದು ಸಿಕ್ಕರೆ ನಿಮ್ ಕಡೆ ಅದನ್ನು ಇನ್ಕ್ಲೂಡ್ ಮಾಡ್ಕೋರಿ. ಸೊ ಈ ರೀತಿಯಾಗಿ ಎಲ್ಲಾ ಹಣ್ಣು ಒಂದೇ ದಿನದಲ್ಲಿ ಸೇವನೆ ಮಾಡ್ಬೇಕಂತ ನಾ ಹೇಳತ್ತಿಲ್ಲ. ಪ್ರತಿನಿತ್ಯ ಅಟ್ಲೀಸ್ಟ್ ಒಂದಾದ್ರೂ ಹಣ್ಣು ನಿಮ್ಮ ಡಯಟ್ ಅಲ್ಲಿ ಇರಲೇಬೇಕು. ಕ್ಯಾರೆಟ್ ಅಲ್ಲೂ ವೈಟಮಿನ್ ಎ, ಬೀಟಾ ಕ್ಯಾರೋಟಿನ್ ಎಲ್ಲ ಇರೋದ್ರಿಂದ ಇದನ್ನು ನಿಮ್ಮ ಎದೆ ಹಾಲು ಚೆನ್ನಾಗಿ ಬರಕ ಹೆಲ್ಪ್ ಮಾಡ್ತದ. ಹಾಗಾಗಿ ಕ್ಯಾರೆಟ್ನು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ. ನೆಕ್ಸ್ಟ್ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಅಂದಾಗ ಯಾವ್ಯಾವ ಬಾದಾಮ, ಕಾಜು, ಪಿಸ್ತಾ, ಕಿಸ್ಮಿಸ್, ಅಕ್ರೂಟ್. ಸೊ ಇವೆಲ್ಲ ಡ್ರೈ ಫ್ರೂಟ್ಸ್ನ ಪ್ರತಿನಿತ್ಯ ಒಂದು ಸ್ವಲ್ಪ ಆದರೂ ಸೇವನೆ ಮಾಡ್ಕೊಳ್ಳೋದ್ರಿಂದ ಅದು ಎದೆ ಹಾಲು ಉತ್ಪನ್ನ ಮಾಡಕ್ಕೆ ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ಡ್ರೈ ಡೇಟ್ಸ್, ಉತ್ತುತ್ತಿ ಅಂತಾರಲ್ಲ, ಒಣಗಿದ್ದ ಒಂದು ಡೇಟ್ಸ್. ಸೊ ಅದರದ್ದು ಪೌಡರ್ ಮಾಡಿಟ್ಕೋಬಹುದು, ಹಾಲಲ್ಲಿ ಬೆರೆಸ್ಕೊಂಡು ತಗೋಬಹುದು, ಅಥವಾ ಹಂಗೇನೆ 1 ಸ್ಪೂನ್ ತಗೋಬೇಕಂದ್ರೂ ತಗೋಬಹುದು. ಸೊ ಈ ಡ್ರೈ ಡೇಟ್ಸ್ನು ನಿಮ್ಮ ಎದೆ ಹಾಲು ಉತ್ಪನ್ನ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಹಾಗಾಗಿ ಅದನ್ನು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊರಿ. ಎಲ್ಲದರ ಜೊತೆಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸ್ಟೇ ಹೈಡ್ರೇಟೆಡ್. ಅಂದ್ರೆ ನೀರಿನ ಸೇವನೆ ಚೆನ್ನಾಗಿ ಮಾಡಬೇಕು. ನೀರು ಎಷ್ಟು ಚಲೋ ಕುಡಿತೀರಿ, ನೀರ್ ಅಂದಾಗ ಬರೀ ನೀರಷ್ಟೇ ಹೇಳತ್ತಿಲ್ಲ, ನೀರಿನ ಅಂಶವುಳ್ಳ ಪ್ರತಿಯೊಂದನ್ನು ಇನ್ಕ್ಲೂಡ್ ಮಾಡಿ ಹೇಳತ್ತೀನಿ. ಅಂದ್ರೆ ಮಜ್ಜಿಗೆ, ಜ್ಯೂಸ್, ಸೂಪ್, ಈ ರೀತಿಯಾಗಿ ನೀರಿನ ಸೇವನೆ ಚಲೋ ಇತ್ತಂದ್ರ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಕೂಡ ಚಲೋ ಇರ್ತದ. ಈ ವಿಡಿಯೋದಾಗ ನಾ ಏನೇನ್ ಹೇಳಿನಿ ಎಲ್ಲಾನು ಟ್ರೈಡ್ ಅಂಡ್ ಟೆಸ್ಟೆಡ್ ಪ್ರಾಕ್ಟಿಕಲ್ ಮೆಥಡ್ಸ್ ಹೇಳಿದ್ದೀನಿ ನಾನು. ಬಿಕಾಸ್ ನನಗೆ ಅವಳಿ ಮಕ್ಕಳು ಇದ್ವಲ್ಲ, ಹಂಗಾಗಿ ಎದೆ ಹಾಲ್ ಬಗ್ಗೆ ನಾನು ಬಹಳ ವರಿ ಮಾಡ್ತಿದ್ದೆ. ಎಲ್ಲ ಚಲೋ ಬರಬೇಕು, 2 ಮಕ್ಕಳಿಗೆ ಎದೆ ಹಾಲು ಸಾಕಾಗಂಗ್ ಬರಬೇಕು ಅಂತಂದು. ಸೊ ನಾನು ಎಲ್ಲಾನು ಟ್ರೈ ಮಾಡ್ತಿದ್ದೆ. ಆಹಾರದಲ್ಲಿ ಬದಲಾವಣೆಗಳು ಮಾಡ್ಕೊಳ್ಳೋದು, ಯಾವ ಆಹಾರಗಳ ಸೇವನೆ ಹೆಚ್ಚಿಗೆ ಮಾಡಿದಾಗ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಚೆನ್ನಾಗಿರ್ತದ ಅಂತಂದು. ಸೊ ಆ ರೀತಿ ಮಾಡಿ ನಾನು ಅದೇ ರೀತಿಯಾದ ಒಂದು ಡಯಟ್ ನ ಫಾಲೋ ಮಾಡ್ತಿದ್ದೆ. ಅದನ್ನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ಸು ನಿಮ್ಗೆಲ್ರಿಗೂ ಇದು ವಿಡಿಯೋ ಹೆಲ್ಪ್ ಆಗಿದೆ ಅಂತ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.